ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಪಾಪ ಏನ್ ಧಾರಾಳತನ. ಇಷ್ಟು ದಿವಸ ಸದ್ಯ ಹಿಂದೆ ಇದ್ದ ಮುಖ್ಯಮಂತ್ರಿಗಳು ಪ್ರತಿನಿತ್ಯ ಕೇಂದ್ರ ಸರ್ಕಾರದ ಮೇಲೆ ಸಂಘರ್ಷ ಮಾಡೋರು. ಕೇಂದ್ರ ಸರ್ಕಾರ ನಮಗೆ ಪರಿಗಣಿಸ್ತಾ ಇಲ್ಲ, ನಮಗೆ ಅನ್ಯಾಯ ಮಾಡಿದ್ದಾರೆ ಪಾಪ ಅವರು ಆ ಮುಖ್ಯಮಂತ್ರಿಗಳು ಹೇಳೋರು. ಈ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ? ಕೃಷ್ಣ ಕಾವೇರಿ ಗೋದಾವರಿ ಜೋಡಣೆಗೆ ಸಮ್ಮತಿ. ಸಿಎಂ ಡಿಕೆ ಕೇಂದ್ರದ ಯೋಜನೆ 1 ಲಕ್ಷ ಕೋಟಿ ರು ವೆಚ್ಚ. ಈ ನದಿ ಜೋಡಣೆಗೆ 10% ಕರ್ನಾಟಕ, 10% ಆಯಾ ರಾಜ್ಯಗಳ ಇನ್ವೆಸ್ಟ್ಮೆಂಟ್, 90% ಕೇಂದ್ರ ಸರ್ಕಾರದಂತೆ. ಕೃಷ್ಣ ಕಾವೇರಿ ಗೋದಾವರಿ ಜೋಡಣೆಗೆ ಸಮ್ಮತಿ. ಆಮೇಲೆ ನಾನು ಈಗೊಂದು 15 ದಿವಸದಿಂದ ಇದೊಂದು ಮೇಲೆ ನೋಡ್ಬಿಟ್ಟೆ. ನಾನು 3 ಜನ ಮುಖ್ಯಮಂತ್ರಿಗಳು ಏನು ಅದ್ರ ಜೊತೆ ಕೇಂದ್ರದ ಸಚಿವರನ್ನು ಕೂರ್ತು ನಿಲ್ಲಿಸ್ಕೊಂಡು ಇದು ಗೇಟ್ ಓಪನ್, ಏನ್ ಯಾರು ಮಾಡದೇ ಇರೋ ಕೆಲಸ ಮಾಡ್ಬಿಟ್ಟಿದೀವಿ ಅಂತ ಬಟನ್ ಒತ್ತಕ್ಕೆ ಗೇಟ್ ಓಪನ್ ಮಾಡೋದು. 33 ಗೇಟ್ನು ನಾವು ಹೊಸದಾಗಿ ಹಾಕ್ಬಿಟ್ಟಿದೀವಿ. ಅದಕ್ಕೆ ಆಯಾ ರಾಜ್ಯ, ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಕರ್ಕೊಂಡ್ಬಂದು ಗೇಟ್ನ ಬಟನ್ ಒತ್ತಿಸ್ತಾರೆ. ದುಡ್ಡು ನಮ್ಮ ರಾಜ್ಯದ್ದು, ನಮ್ಮ ರಾಜ್ಯದ ತೆರಿಗೆ ಹಣ ಮಾಡ್ಲಿ ಅವ್ರನ್ನ ಕರ್ಕೊಂಡ್ಬಂದು ಇದೇನೋ ಈಗ 30 TMC ನೀರು ಸಂಗ್ರಹ ಆಗ್ತಕ್ಕಂಥದ್ದಕ್ಕೆ ಹೂಳು ತುಂಬಿಕೊಂಡಿದೆಯಲ್ಲ, ಹೂಳು ತುಂಬಿಕೊಂಡಿರೋದಕ್ಕೆ ಹೂಳು ತೆಗೆಸೋದಕ್ಕೆ ಚರ್ಚೆ ಮಾಡಿದೇವಂತೆ ಮಾಡೋರಂತವ್ರು. ಕೆಲ ಸಮ್ಮತಿ ವ್ಯಕ್ತಪಡಿಸೋರಂಥದ್ದು. ಏನೇನು ಚರ್ಚೆ ಮಾಡಿದಿರಿ? ಇಲ್ಲ ವಿರೋಧ ಪಕ್ಷದ ಶಾಸಕರುಗಳನ್ನು, ಇಲ್ಲ ನಿಮ್ಮ ಶಾಸಕರುಗಳನ್ನು ಕರೆದು ಆ ಚರ್ಚೆಯ ಫಲಪ್ರದ ಮುಂದೆ ಏನಾಗ್ಬೋದು ಅನ್ನೋದ್ರ ಚರ್ಚೆ ಮಾಡಿ. ಅದಕ್ಕೆ ಹೇಳಿದ್ದು, ಹೂ ಮುಡ್ಕೊಂಡು ವಿಧಾನಸಭೆಯಲ್ಲಿ ನಡೆಸಿದಾರಲ್ಲ ಪ್ರದರ್ಶನ, ನಿಮ್ ಕಿವಿಲಿ ಇಟ್ಕೊಂಡು ಹೂ ತೆಗೆದು ನಮ್ಮ ರಾಜ್ಯದ ಜನಗಳ ಕಿವಿಗೆ ಹಾಕ್ಬಿಟ್ಟಿರಿ. ಹುಷಾರು, ಇಲ್ಲಿ ನೀವು ಕಾವೇರಿ ಕೃಷ್ಣ ಗೋದಾವರಿ ಜೋಡಣೆ ಇದೆಯಲ್ಲ, ಇದು ಏನಾಗಿದೆ ಅಂತ ಏನಾದರೂ ನೀವು ತಿಳ್ಕೊಂಡಿದ್ದೀರಾ? ಇವತ್ತು ಕೇಂದ್ರದ ನಮ್ಮ ವಾಟರ್ ಮ್ಯಾನೇಜ್ಮೆಂಟ್ನವರು ಏನ್ ಕೊಟ್ಟಿದ್ದಾರೆ ಹಂಚಿಕೆ ಯಾರ್ಯಾರಿಗೆ? ಮೊದಲನೇ ಹಂತದಲ್ಲಿ ಅದು ಬಹುಶಃ ಗಡ್ಕರಿ ಅವರಿದ್ದಾಗ ಈ ಕೃಷ್ಣ ಕಾವೇರಿ ಗೋದಾವರಿಗೆ 247 TMC ನೀರನ್ನ ನಾವು ಉಪಯೋಗ ಮಾಡ್ಕೋಬಹುದು ಅಂತ ಹೇಳಿ ಅವರೊಂದು DPR ಮಾಡಿದ್ರು. ಅದರಲ್ಲಿ 90 TMC, ಒಂದು ನಿಮಿಷ, 247 TMC ಸಿಗುತ್ತೆ ಅಂತ ಹೇಳಿ ಆಗೇನು ಗೋದಾವರಿ ಟು ಕೃಷ್ಣ ಅಂಡ್ ದೆನ್ ಕಾವೇರಿ ಅಂತ ಹೇಳಿ ಮಾಡಿದ್ರು. ಅದರಲ್ಲಿ ಆಂಧ್ರ ಪ್ರದೇಶಕ್ಕೆ 90 TMC, ತೆಲಂಗಾಣಕ್ಕೆ 60 TMC, ತಮಿಳುನಾಡಿಗೆ 60 TMC. ಇದು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿಯವರು ತೀರ್ಮಾನ 2022ರಲ್ಲಿ ಏನ್ ಮಾಡಿದ್ರು, ಕರ್ನಾಟಕಕ್ಕೆ ಆ ಸಂದರ್ಭದಲ್ಲೂ ಒಂದು ಹನಿ ನೀರಿನ ಹಂಚಿಕೆ ಇಲ್ಲ. ಅದರಲ್ಲಿ ಅದಾದ ಮೇಲೆ ಇನ್ನೊಂದು, ಅದು ದೇವೇಗೌಡರ ಇಂಟರ್ಫಿಯರೆನ್ಸ್ ಏನು ಆದ್ಮೇಲೆ ಲೆಟರ್ಗಳು ಬರೆದ್ರು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ವಿಷಯದಲ್ಲಿ. ಅದರ ಮೇಲೆ ಮತ್ತೆ ಇನ್ನೊಂದು ತಗೊಂಡ್ರಲ್ಲ 23-24ರಲ್ಲಿ ಒಂದು ವರದಿನ, ಅದರಲ್ಲಿ NWDA ಅವರು ಮಾಡಿದ್ದು, ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿ ಅವರು 247 TMC ನೀರು ಸಿಗಲ್ಲ, ಅಲ್ಲಿ ಓನ್ಲಿ 147 TMC ನೀರು ದೊರಕೋದು. ಇದರಲ್ಲಿ ಗೋದಾವರಿ ಕನ್ವರ್ಷನ್ ಟು ಕೃಷ್ಣಾಗೆ ಇವರೇನ್ ಮಾಡ್ತಾರೆ, ತೆಲಂಗಾಣಗೆ 44 TMC, ಆಂಧ್ರ ಪ್ರದೇಶಕ್ಕೆ 40 TMC, 40 TMC ತಮಿಳುನಾಡಿಗೆ,
ಇಲ್ಲಿ 45 TMC ತೆಲಂಗಾಣ, 44 TMC AP ಮತ್ತು ಆಂಧ್ರ ಪ್ರದೇಶ, 40 TMC ತಮಿಳುನಾಡಿಗೆ. ಕರ್ನಾಟಕಕ್ಕೆ ಆಗ ಒಂದು ದೇವೇಗೌಡರ ಒಂದು ಪ್ರೆಷರ್ಗೋಸ್ಕರ 15 TMC ಅಂತ ಹೇಳಿ ಕೊಟ್ಟರು ಆ ವರದಿನಲ್ಲಿ. ಆ 15 TMC ಯಾವ ರೀತಿ ಕೊಟ್ಟಿದ್ದಾರೆ? ಆ 15 TMCನ ಮಲಪ್ರಭಾದಲ್ಲಿ ಡೆಫಿಸಿಟ್ ಏನಿದೆ, ಆ ಮಲಪ್ರಭಾ ಜಲಾನಯಕ್ಕೆ ಈ 15 TMC ನೀರನ್ನ ಕೊಟ್ಟು ಅದರಲ್ಲಿ ನೀವು ಓನ್ಲಿ ಕುಡಿಯ ನೀರಿಗೆ ಉಪಯೋಗ ಮಾಡಬೇಕು, ಅಗ್ರಿಕಲ್ಚರ್ಗೆ ಉಪಯೋಗ ಮಾಡಂಗಿಲ್ಲ ಅಂತ ಕಂಡೀಷನ್ ಹಾಕಿದ್ದಾರೆ. ಅದು ದೇವೇಗೌಡರು ಒತ್ತಾಯ ಮಾಡದ ಮೇಲೆ ಕಂಡೀಷನ್ ಹಾಕಿದ್ರು. ಆ ಕಂಡೀಷನ್ ಪ್ರಕಾರ ನಮ್ಗೆ 15 TMCನೂ ಸಿಗದೆ 2 TMC. ಅದ್ರ ಜೊತೆಗೆ ಕೆಲವು ಇಂಡಸ್ಟ್ರಿಗಳಿಗೆ ಉಪಯೋಗ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಇದೆ. ಇಲ್ಲಿ 1 ಲಕ್ಷ ಕೋಟಿ ನಮ್ಮ ಸಮ್ಮತಿ ಕೊಟ್ಟಿದ್ದೀವಿ, ಹೇಳಿದ್ದೀರಿ. ಕೃಷ್ಣ, ಕಾವೇರಿ, ಗೋದಾವರಿ ನದಿ ಜೋಡಣೆಗೆ ತೀರ್ಮಾನಿಸಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ನಮ್ಮ ಸಮ್ಮತಿ ಸೂಚಿಸಿದ್ದೇವೆ. ಕೇಂದ್ರ ಸರ್ಕಾರವು ಇದನ್ನು ರಾಷ್ಟ್ರೀಯ ಯೋಜನೆಯಾಗಿ ಮಾಡಿ 1 ಲಕ್ಷ ಕೋಟಿ ರು ವಿನಿಯೋಗಿಸಲಿದೆ. ಇದೆಲ್ಲ ನಮಗೆ ಎಷ್ಟು ಬರ್ತದೆ ಕರ್ನಾಟಕಕ್ಕೆ? ಇದೇನಾದ್ರು ಯೋಚನೆ ಮಾಡಿದಿರಾ? ಹೇಳಿದಿರಲ್ಲ, ಪಾಪ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ. ಈಗ ಅಲ್ಲಿ 33 ಗೇಟ್ ನಾವು ಹಾಕಿದ್ದು ಉದ್ದೇಶ, ನೀರು ಹೋದ ವರ್ಷ ಹರಿದೋಯ್ತಲ್ಲ, ಗೇಟ್ಗಳು ಮುರಿದೋಗಿ ರೈತರಿಗೆ ಬೆಳೆ ಬೆಳಿಲಿಕ್ಕೆ ಆಗಲಿಲ್ಲ. ನಮ್ಮ ರೈತರಿಗೆ ಕರ್ನಾಟಕದಲ್ಲಿ ನೀರು ಹೋಗಿದ್ದು ಪಕ್ಕದ ರಾಜ್ಯಗಳಿಗೆ. ನಮ್ಮ ರೈತರಿಗೆ ನೀವು ನೀರು ಕೊಡಕ್ಕೆ ಆಗಲಿಲ್ಲ ಭತ್ತ ಬೆಳಿಲಿಕ್ಕೆ. ಅದಕ್ಕೋಸ್ಕರಲೇ ರೈತರು ಗಲಾಟೆ ಮಾಡಿ ಮೊದಲು ಗೇಟ್ ಹಾಕ್ತಿರೋ ಇಲ್ವೋ ಅಂತೇಳಿ ದೊಡ್ಡ ಗಲಾಟೆ ರೈತರು ನಡೆದ ನಂತರ ಗೇಟ್ ಹಾಕಿದ್ರಿ. ಗೇಟ್ ಬೇಕಿತ್ತು, ಹಾಕ್ಲೇಬೇಕಿತ್ತಲ್ಲ. ಈಗ ಅಲ್ಲಿ ನೀವೇನೇ ತೀರ್ಮಾನ ಮಾಡಿದ್ರು ತುಂಗಭದ್ರಾ ನೀರಿನ ಹಂಚಿಕೆ ಬೋರ್ಡ್ ಇದೆಯಲ್ಲ, ಅವರ ಹತ್ರ ಏನ್ ಚರ್ಚೆಗಳು ಮಾಡಿದಿರಿ? ಏನಾದ್ರು ವಿರೋಧ ಪಕ್ಷಗಳನ್ನ ಕರೆದು ಚರ್ಚೆ ಮಾಡಿದ್ರೆ ಏನಾದ್ರು ಏನ್ ಮುಂದಿನ ನಮ್ಮ ಸರ್ಕಾರದಲ್ಲಿ ನೀರಾವರಿಗೆ ಏನೇನು ತೀರ್ಮಾನ ಮಾಡ್ತಾ ಇದ್ದೇವೆ, ನೀರಿನ ಹಂಚಿಕೆ ಕಥೆ ಏನ್ ಹೇಳಿದ್ದೀರಿ, ಸಮ್ಮತಿ ವ್ಯಕ್ತಪಡಿಸಿದ್ದೇವೆ ಅಂತ ಹೇಳಿ. ಇಲ್ಲಿ ಇರ್ತಕ್ಕಂಥ ವಾಸ್ತವಾಂಶ ಏನು? ಎಷ್ಟು ದಿನ ಸುಳ್ಳು ಹೇಳ್ಕೊಂಡು ತಿರುಗ್ತೀರಿ? ಇರ್ತಕ್ಕಂಥ ವಾಸ್ತವಾಂಶ ಹೇಳ್ಬೇಕಲ್ಲ ನೀವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.